ಫುಟ್ಬಾಲ್ ಜ್ವರ ಇಡೀ ಜಗತ್ತನ್ನೇ ಆವರಿಸಿದೆ. 2026ರ ಫಿಫಾ ವಿಶ್ವಕಪ್ನಲ್ಲಿ ಒಂದ್ ಕಡೆ ಹೊಸ ತಲೆಮಾರಿನ ತಾರೆಗಳು ಮಿಂಚ್ತಾ ಇದ್ರೆ, ಮತ್ತೊಂದ್ ಕಡೆ ವಯಸ್ಸು ಕೇವಲ ಒಂದು ಸಂಖ್ಯೆ ಅನ್ನೋದನ್ನ ಸಾಬೀತುಪಡಿಸಿರುವ ಕೆಲವು ಆಟಗಾರರು ಕೂಡ ಮೈದಾನದಲ್ಲಿ ಕಣಕ್ಕಿಳಿದಿದ್ದಾರೆ. 40 ವರ್ಷ ದಾಟಿದ ನಂತರವೂ ಈ ಆಟಗಾರರು ವಿಶ್ವದ ಅತಿ ದೊಡ್ಡ ಫುಟ್ಬಾಲ್ ವೇದಿಕೆಯಲ್ಲಿ ತಮ್ಮ ತಂಡಗಳ ನಿರೀಕ್ಷೆಯಾಗಿ ಉಳಿದಿದ್ದಾರೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಫುಟ್ಬಾಲ್ ಅಂದ್ರೆ ವೇಗ, ಫಿಟ್ನೆಸ್ ಮತ್ತು ಯುವಶಕ್ತಿಯ ಆಟ. ಆದರೆ 2026ರ ವಿಶ್ವಕಪ್ನಲ್ಲಿ ಕೆಲವು ಯೋಧರು ಇದ್ದಾರೆ. ಅವರು ಅನುಭವ ಮತ್ತು ಬದ್ಧತೆಗೆ ಯಾವುದೇ ಪರ್ಯಾಯವಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಒಂದು ಕಡೆ ಯುವ ಆಟಗಾರರು ತಮ್ಮ ಕನಸುಗಳಿಗೆ ರೆಕ್ಕೆ ನೀಡುತ್ತಿದ್ರೆ, ಮತ್ತೊಂದು ಕಡೆ 40 ವರ್ಷ ದಾಟಿದ ದಿಗ್ಗಜರು ಅನುಭವದ ಮಾದರಿಯಾಗಿದ್ದಾರೆ. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರೋರು ಸ್ಕಾಟ್ಲೆಂಡ್ನ ಗೋಲ್ ಕೀಪರ್ ಕ್ರಾಗ್ ಗಾರ್ಡನ್. 43ನೇ ವಯಸ್ಸಿನ ಗಾರ್ಡನ್ ಈ ಟೂರ್ನಿಯ ಅತ್ಯಂತ ಹಿರಿಯ ಆಟಗಾರರಾಗಿದ್ದಾರೆ. ಗಾಯಗಳ ವಿರುದ್ಧ ಹೋರಾಡಿದ್ರೂ ಅವರ ಉತ್ಸಾಹ ಕಡಿಮೆಯಾಗಿಲ್ಲ. ಈಗ ಅವರು ವಿಶ್ವಕಪ್ನ ಅತಿದೊಡ್ಡ ವೇದಿಕೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 2ನೇ ಸ್ಥಾನದಲ್ಲಿರೋರು ಫುಟ್ಬಾಲ್ ಲೋಕದ ಮಹಾ ಸೂಪರ್ ಸ್ಟಾರ್ ರೊನಾಲ್ಡೋ. 41ನೇ ವಯಸ್ಸಲ್ಲೂ ಅವರ ಗೋಲುಗಳ ಬೇಟೆ ಅದೇ ತೀಕ್ಷ್ಣತೆಯನ್ನು ಉಳಿಸಿಕೊಂಡಿದೆ. ಇದು ರೊನಾಲ್ಡೋ ಅವರ 6ನೇ ಮತ್ತು ಕೊನೆಯ ವಿಶ್ವಕಪ್ ಅಂತ ಪರಿಗಣಿಸಲಾಗಿದೆ. ತಮ್ಮ ವೃತ್ತಿ ಜೀವನದಲ್ಲಿ 1000 ಗೋಲುಗಳ ಐತಿಹಾಸಿಕ ಮೈಲಿಗಲ್ಲಿಗೆ ಅತ್ಯಂತ ಸಮೀಪದಲ್ಲಿರುವ ರೊನಾಲ್ಡೋ ಅವರ ಟ್ರೋಫಿ ಸಂಗ್ರಹದಲ್ಲಿ ಇನ್ನೂ ವಿಶ್ವಕಪ್ ಮಾತ್ರ ಬಾಕಿ ಇದೆ. ಅದನ್ನು ಗೆಲ್ಲುವುದಕ್ಕೆ ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಹೂಡುತ್ತಿದ್ದಾರೆ. ಫುಟ್ಬಾಲ್ನ ಗಾಡ್ ಅಂತ ಕರೆಯಲ್ಪಡುವ ಲಿಯೋನೆಲ್ ಮೆಸ್ಸಿ ಸುಮಾರು 39ನೇ ವಯಸ್ಸಲ್ಲಿ ಮೆಸ್ಸಿ ತಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದಾರೆ. ಮೆಸ್ಸಿ ತಮ್ಮ ದಾಖಲೆಯ 6ನೇ ವಿಶ್ವಕಪ್ನಲ್ಲಿ ಆಟ ಆಡ್ತಿದ್ದಾರೆ ಮತ್ತು ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ ಎಂಬ ದಾಖಲೆ ಕೂಡ ಅವರ ಹೆಸರಲ್ಲಿದೆ. ಮೆಸ್ಸಿ ಇದುವರೆಗೆ ವಿಶ್ವಕಪ್ನಲ್ಲಿ 26 ಪಂದ್ಯಗಳಲ್ಲಿ 13 ಗೋಲ್ಗಳನ್ನು ಗಳಿಸಿದ್ದಾರೆ. ಇದರೊಂದಿಗೆ ಅವರು ಅರ್ಜೆಂಟೀನಾದ ಪರವಾಗಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾಗಿದ್ದಾರೆ. ಮೆಸ್ಸಿಯ ಗುರಿ ಅರ್ಜೆಂಟೀನಾದ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಳ್ಳುವುದಾಗಿದೆ. ಮೆಕ್ಸಿಕೋದ ಅನುಭವಿ ಗೋಲ್ ಕೀಪರ್ ಗಿಲ್ಲೆರ್ಮೋ ಓಚೋವಾ, ಕ್ರೊಯೇಷಿಯಾದ ಮಿಡ್ಫೀಲ್ಡ್ ಮಾಸ್ಟರ್ ಲುಕಾ, ಬೋಸ್ನಿಯಾದ ಸ್ಟ್ರೈಕರ್ ಎಡಿನ್ ಮತ್ತು ಜರ್ಮನಿಯ ಗೋಡೆ ಅಂತ ಖ್ಯಾತರಾಗಿರುವ ಮ್ಯಾನ್ಯುಯಲ್ ನಾಯರ್ ಇವರು ಕೂಡ 40ರ ವಯಸ್ಸಿನಲ್ಲೇ ವಿಶ್ವಕಪ್ ಆಡ್ತಿದ್ದಾರೆ. ಈ ಆಟಗಾರರ ಅನುಭವವೇ ಅವರ ತಂಡಗಳ ಅತಿದೊಡ್ಡ ಶಕ್ತಿಯಾಗಿದೆ ಅಂತ ಪರಿಗಣಿಸಲಾಗಿದೆ. ಆಸಕ್ತಿದಾಯಕ ಸಂಗತಿ ಅಂದ್ರೆ ಅತ್ಯಂತ ಹಿರಿಯ ಆಟಗಾರರ ಪಟ್ಟಿಯಲ್ಲಿ ಗೋಲ್ ಕೀಪರ್ಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಲವಾರು ದಿಗ್ಗಜ ಗೋಲ್ ಕೀಪರ್ಗಳು 40 ವರ್ಷ ದಾಟಿದ ಬಳಿಕವೂ ವಿಶ್ವಕಪ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಜಪಾನ್ನ ಯೂಟೋ ನಾಗಟೋಮೊ ಮತ್ತು ಉರುಗ್ವೆಯ ಫರ್ನಾಂಡೋ ಅವರಂತಹ ದಿಗ್ಗಜರು ಕೂಡ ವಯಸ್ಸು ಏನೇ ಇರಲಿ ಉತ್ಸಾಹ ಜೀವಂತವಾಗಿದ್ರೆ ಮೈದಾನದ ಮಾಯೆಯೂ ಕೂಡ ಜೀವಂತವಾಗಿರುತ್ತದೆ ಅನ್ನೋದನ್ನ ಸಾಬೀತುಪಡಿಸುತ್ತಿದ್ದಾರೆ. ಅದೇ ಫುಟ್ಬಾಲ್ನ ಸೌಂದರ್ಯ. ಇಲ್ಲಿ ವಯಸ್ಸಲ್ಲ, ಜ್ವಾಲೆಯಂತಹ ಉತ್ಸಾಹವೇ ಮುಖ್ಯ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.